ಇಂದು ಕಮಾಂಡರ್ ಅಭಿಲಾಷ್ ಟಾಮಿ ಅವರ ಜೀವನದ ಅತ್ಯಂತ ರೋಮಾಂಚಕರ ಮತ್ತು ಸಾಹಸಮಯ ಕ್ಷಣಗಳ ಕತೆ ನಿಮ್ಮ ಮುಂದಿದೆ. ನಿಮಗೆ ಕುತೂಹಲ ಇದೆ ಅಲ್ವಾ, ಇವರು ಏನು ಮಾಡಿದ್ದಾರೆ, ಯಾವ ಸಾಹಸ ಮಾಡಿದ್ದಾರೆ ಅಂತ? ಸರಿ, ಹಾಗಾದರೆ ಬನ್ನಿ ಅವ್ರ ಕಥೆಯನ್ನು ಕೇಳೋಣ. ದಕ್ಷಿಣ ಹಿಂದೂ ಮಹಾಸಾಗರದಲ್ಲಿ ಕಾರ್ಗತ್ತಲು ಕವಿದಿತ್ತು. ಸುತ್ತಲೂ ರಾಕ್ಷಸಾಕಾರದ ಅಲೆಗಳು ಎದ್ದು ನಿಂತಿದ್ದವು. ಗಾಳಿ ಗಂಟೆಗೆ 130 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಾ ದೋಣಿಯನ್ನು ನುಜ್ಜುಗುಜ್ಜು ಮಾಡಲು ಯತ್ನಿಸುತ್ತಿತ್ತು. ಇದು 2018ರ ಗೋಲ್ಡನ್ ಗ್ಲೋಬ್ ರೇಸ್ ಸಮಯ. ಭಾರತದ ನೌಕಾಸೇನೆಯ ಕಮಾಂಡರ್ ಅಭಿಲಾಷ್ ಟಾಮಿ ಅವರು ತಮ್ಮ ಒಂದು ಚಿಕ್ಕ ದೋಣಿಯಲ್ಲಿ ಜಗತ್ತನ್ನು ಒಂಟಿಯಾಗಿ ಸುತ್ತುವ ಸಾಹಸಕ್ಕೆ ಹೊರಟಿದ್ದರು. ಈ ರೇಸ್ನ ನಿಯಮದಂತೆ ಯಾವುದೇ ಆಧುನಿಕ GPS ಅಥವಾ ತಂತ್ರಜ್ಞಾನ ಬಳಸುವಂತಿರಲಿಲ್ಲ. ಹಠಾತ್ತನೆ ಬಂದ ಭೀಕರ ಚಂಡಮಾರುತ ದೋಣಿಯನ್ನು ತಲೆ ಕೆಳಗೆ ಮಾಡಿತು. ದೋಣಿಯ ಪಟಸ್ತಂಭ ಮುರಿದು ಅಭಿಲಾಷ್ ಅವರ ಬೆನ್ನಿನ ಮೇಲೆ ಬಿದ್ದಿತ್ತು. ಆ ಭೀಕರ ಹೊಡೆತಕ್ಕೆ ಅವರ ಬೆನ್ನು ಮೂಳೆ 5 ಕಡೆ ಮುರಿದು ಹೋಯಿತು. ಅವರು ದೋಣಿಯ ನೆಲದ ಮೇಲೆ ಬಿದ್ದರಷ್ಟೇ ಅವರ ದೇಹದ ಕೆಳಭಾಗ ಸಂಪೂರ್ಣ ಪಾರ್ಶ್ವವಾಯುವಿಗೆ ಪ್ಯಾರಲೈಸ್ ಆಗೋಯಿತು. ಅವರಿಗೆ ಒಂದು ಬೆರಳನ್ನೂ ಅಲ್ಲಾಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಸಮುದ್ರದ ಮಧ್ಯದಲ್ಲಿ ನಾಗರಿಕ ಜಗತ್ತಿನಿಂದ ಸಾವಿರಾರು ಮೈಲಿ ದೂರದಲ್ಲಿ ಅಭಿಲಾಷ್ ಒಂಟಿಯಾಗಿದ್ದರು. ಬಾಯಾರಿಕೆಯಾದಾಗ ಕುಡಿಯಲು ನೀರು ಎಟುಕುತ್ತಿರಲಿಲ್ಲ. ನೋವಿನಿಂದ ಮೂರ್ಛೆ ಹೋಗುತ್ತಿದ್ದ ಅವರು ಕೇವಲ ಒಂದು ಕೈಯ ಸಹಾಯದಿಂದ ಹೇಗೋ ಕಷ್ಟಪಟ್ಟು ಸ್ಯಾಟಲೈಟ್ ಮೆಸೇಂಜರ್ ಮೂಲಕ ನೌಕಾಸೇನೆಗೆ ಬೆನ್ನು ಮೂಳೆ ಮುರಿದಿದೆ, ಕದಲಲು ಸಾಧ್ಯವಿಲ್ಲ ಎಂದು ಸಂದೇಶ ಕಳಿಸಿದರು. ಇಡೀ ಜಗತ್ತು ಆತಂಕದಿಂದ ಕಾಯುತ್ತಿತ್ತು. 3 ದಿನಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಡಿದ ನಂತರ ಅಂತಾರಾಷ್ಟ್ರೀಯ ರಕ್ಷಣಾ ತಂಡ ಅವರನ್ನು ಪತ್ತೆ ಹಚ್ಚಿ ಆಸ್ಪತ್ರೆಗೆ ದಾಖಲಿಸಿತು. ವೈದ್ಯರು ಅವರ ಬೆನ್ನಿಗೆ ಟೈಟಾನಿಯಂ ರಾಡ್ ಅಳವಡಿಸಿದರು ಮತ್ತು ನೀವು ಇನ್ನು ಮುಂದೆ ನಡೆಯುವುದು ಕಷ್ಟ, ಸಮುದ್ರಯಾನದ ಕನಸು ಮರೆತು ಬಿಡಿ ಎಂದರು. ಆದರೆ ಅಭಿಲಾಷ್ ಅವರ ಮನಸ್ಸು ಸೋಲನ್ನು ಒಪ್ಪಲು ಸಿದ್ಧವಿರಲಿಲ್ಲ. ಆಸ್ಪತ್ರೆಯ ಹಾಸಿಗೆಯ ಮೇಲಿದ್ದಾಗಲೇ ಅವರು ನಾನು ಮತ್ತೆ ಸಮುದ್ರಕ್ಕೆ ಮರಳುತ್ತೇನೆ ಎಂದು ಸಂಕಲ್ಪ ಮಾಡಿದರು. ಕಠಿಣ ಫಿಸಿಯೋಥೆರಪಿ ಮತ್ತು ಅದಮ್ಯ ಇಚ್ಛಾಶಕ್ತಿಯಿಂದ ಅವರು ಮತ್ತೆ ನಡೆಯಲು ಆರಂಭಿಸಿದರು. 4 ವರ್ಷಗಳ ನಂತರ, ಅಂದರೆ 2022ರಲ್ಲಿ ಅದೇ ಗೋಲ್ಡನ್ ಗ್ಲೋಬ್ ರೇಸ್ ಮತ್ತೆ ಆರಂಭವಾಯಿತು. ಜಗತ್ತೇ ಆಶ್ಚರ್ಯಪಡುವಂತೆ ಅಭಿಲಾಷ್ ಟಾಮಿ ಭಯಾನಕ್ ಎಂಬ ಹೊಸ ದೋಣಿಯೊಂದಿಗೆ ಮತ್ತೆ ಸ್ಪರ್ಧೆಯ ಕಣಕ್ಕಿಳಿದರು. ಈ ಬಾರಿಯೂ ಹಳೆಯ ಕಹಿ ನೆನಪುಗಳು, ದೈಹಿಕ ನೋವುಗಳು ಅವರನ್ನು ಕಾಡಿದವು. ಆದರೆ ಅವರ ಛಲ ಹಿಮಾಲಯಕ್ಕಿಂತ ದೊಡ್ಡದಾಗಿದೆ. 236 ದಿನಗಳ ಕಾಲ ಒಂಟಿಯಾಗಿ ಸಾಗರದ ಭೀಕರ ಅಲೆಯೊಂದಿಗೆ ಹೋರಾಡುತ್ತಾ ಏಪ್ರಿಲ್ 29, 2023ರಂದು ಅವರು ಫ್ರಾನ್ಸ್ ದೇಶದ ಕರಾವಳಿಯನ್ನು ತಲುಪಿದರು. ಅವರು ಇಡೀ ರೇಸ್ನಲ್ಲಿ ವಿಶ್ವದಲ್ಲೇ ದ್ವಿತೀಯ ಸ್ಥಾನ ಪಡೆದು ಇತಿಹಾಸ ಸೃಷ್ಟಿಸಿದರು. ಆ ಮೂಲಕ ಈ ಕಠಿಣ ರೇಸ್ ಮುಗಿಸಿದ ಮೊದಲ ಏಷ್ಯನ್ ಎಂಬ ಹೆಗ್ಗಳಿಕೆ ಪಾತ್ರರಾಗುತ್ತಾರೆ. ಈ ಕತೆ ಪರಿಸ್ಥಿತಿಗಳು ನಮ್ಮ ದೇಹವನ್ನು ಮುರಿಯಬಹುದು, ಆದರೆ ನಮ್ಮ ಮನಸ್ಸನ್ನಲ್ಲ. ಎಲ್ಲಿಯವರೆಗೆ ನಮ್ಮಲ್ಲಿ ಎದ್ದು ನಿಲ್ಲುವ ಛಲ ಇರುತ್ತದೆಯೋ ಅಲ್ಲಿಯವರೆಗೆ ಜಗತ್ತಿನ ಯಾವುದೇ ಚಂಡಮಾರುತ ನಮ್ಮನ್ನು ಸೋಲಿಸಲು ಸಾಧ್ಯವೇ ಇಲ್ಲ.